ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ರನ್ಯಾ ರಾವ್ ಪ್ರಿಯಕರ ತರುಣ್ಗೂ ಸಹ ಮೊಬೈಲ್ ವ್ಯವಸ್ಥೆಯನ್ನ ನೀಡಲಾಗಿದೆ. ಇದು ನಿಜಕ್ಕೂ ಜೈಲ ಅಥವಾ ಸ್ವರ್ಗಾನ ಅನ್ನುವಂತಹ ಅನುಮಾನ ವ್ಯಕ್ತವಾಗುತ್ತೆ. ಯಾಕಂದ್ರೆ ಅಲ್ಲಿರುವಂತಹ ಖೈದಿಗಳಿಗೆ ನಾವು ಜೈಲಲ್ಲಿ ಇದೀವಿ ಅನ್ನುವಂತಹ ಭಾವನೆನೇ ಇಲ್ಲ. ಎಲ್ಲರೂ ಕೂಡ ಐಷಾರಾಮಿ ಬದುಕನ್ನ ಬದುಕ್ತಾ ಇದ್ದಾರೆ. ಅವ್ರಿಗೆ ಬೇಕಾದಾಗ ಮೊಬೈಲ್, ಅವ್ರಿಗೆ ಬೇಕಾದಾಗ ಟಿವಿ, ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ. ಗರ್ಲ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರೋ ತರುಣ್ಗೂ ಕೂಡ ಮೊಬೈಲ್ ನೀಡಲಾಗಿದೆ. ಮೊಬೈಲ್ ಜೊತೆಗೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೂ ಕೂಡ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ಹಾಗಿದ್ರೆ ಈ ರಾಜಾತಿಥ್ಯವನ್ನ ನೀಡ್ತಾ ಇರೋದು ಯಾರು? ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ, ಅಥವಾ ಬೇರೆ ಎಲ್ಲಾದ್ರೂ ಯಾರಾದ್ರೂ ಪೊಲೀಸ್ ಸಿಬ್ಬಂದಿಗಳೇ ಕೈ ಜೋಡಿಸಿರುವಂತಹ ಸಾಧ್ಯತೆಗಳಿದೆಯಾ? ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಯುವಕರನ್ನ ಐಸಿಸ್ಗೆ ನೇಮಕ ಮಾಡ್ತಾ ಇದ್ದ ಈತ ನಟೋರಿಯಸ್ ಉಗ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಸ್ವರ್ಗದಂತೆ ಭಾಸವಾಗುವಂತಹ ಒಂದು ರೂಮ್ ನಲ್ಲಿದ್ದಾನೆ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾನೆ. ಜೈಲಲ್ಲಿ ಐಸಿಸ್ ಉಗ್ರನಿಗೆ ಫೋನ್ ನೀಡಲಾಗಿದೆ. ಹಾಗಿದ್ರೆ ಈ ವ್ಯವಸ್ಥೆಯನ್ನ ಕೊಡ್ತಾ ಇರೋದು ಯಾರು? ವಿಂಡೋಸ್ ಅಲ್ಲಿ ನೋಡ್ತಾ ಇದ್ದೀರಾ, ಜೈಲಿನಲ್ಲಿ ರನ್ಯಾ ಪ್ರಿಯಕರ ಬಿಂದಾಸ್ ಲೈಫ್ ಅನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸೆಲ್ ನಲ್ಲಿ ಟಿವಿ ವ್ಯವಸ್ಥೆ, ಉಮೇಶ್ ರೆಡ್ಡಿಗೂ ಕೂಡ ಸಕಲ ಸೌಕರ್ಯಗಳನ್ನ ನೀಡಲಾಗಿದೆ. ಮತ್ತೊಂದು ಕಡೆ ಐಸಿಸ್ ಉಗ್ರನಿಗೂ ಮೊಬೈಲ್ ವ್ಯವಸ್ಥೆಯನ್ನ ಮಾಡಲಾಗಿದೆ. थोड़ा चलने दो इसको। ओ भाई इसलिए बेजार कर लेता, थोड़ा इसलिए मैं बोला 3-4 डेज देखेंगे। तुम्हें क्यों नहीं पासवर्ड नहीं देता? वो इश्यू होता है, किसी पे हाथ लग गया ना। इसमें तुम्हारा जीमेल ईमेल सभी डालते हैं। मेरा ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸಲಾಗ್ತಾ ಇದೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಪರಿಶೀಲನೆಗೆ ಸೂಚಿಸಿದ್ದಾರೆ. ಕಾರಾಗೃಹ ಇಲಾಖೆ ಮುಖ್ಯಸ್ಥ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟು ದಿನ ಇವರ ಗಮನಕ್ಕೆ ಬಂದಿರಲಿಲ್ವಾ? ವಿಡಿಯೋ ವೈರಲ್ ಆದ ಮೇಲೇನೆ ಇವರು ಎಚ್ಚೆತ್ತುಕೊಳ್ಳೋದಾ? ಸೊ ಈಗ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಾರಾಗೃಹ ಇಲಾಖೆ ಮುಖ್ಯಸ್ಥ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿ ಅಂತ ಹೇಳಿ. ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ವಿಡಿಯೋ ಯಾವಾಗಿನದ್ದು, ಎಷ್ಟು ಹಳೆಯದ್ದು, ಈ ಬಗ್ಗೆ ಪರಿಶೀಲನೆಗೆ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಹೇಳೋದೇ ಅದು, ಇದು ಹಳೆಯ ವಿಡಿಯೋ ಅಥವಾ ಸಾಕಷ್ಟು ಹಿಂದಿನ ವರ್ಷಗಳ ವಿಡಿಯೋ ಅಂತ ಹೇಳಿ. ಸೊ ತರುಣ್ ರಾಜ್ ಏನು ವರ್ಷಗಟ್ಟಲೆ ಆಯ್ತಾ ಆ ಒಂದು ಜೈಲ್ಗೆ ಹೋಗಿ? ಮತ್ತೊಂದು ಕಡೆ ಈಗ ಉಮೇಶ್ ರೆಡ್ಡಿ ಅವರಿಗೂ ಕೂಡ ಟಿವಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆತನಿಗೂ ಆಂಡ್ರಾಯ್ಡ್ ಮೊಬೈಲ್ ಅನ್ನ ನೀಡಲಾಗಿದೆ. ಆತ ಆರಾಮಾಗಿ ಅವ್ರಿಗೆ ಯಾರಿಗೆ ಬೇಕೋ ಅವ್ರ ಜೊತೆ ಮಾತನಾಡ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಈಗ ಪರಿಶೀಲನೆಗೆ ಮುಂದಾಗಿದ್ದಾರೆ. ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಬಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಉಗ್ರರಲ್ಲ, ಈ ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಎಲ್ಲ PFI, ಪಾಪ್ಯುಲರ್ ಫ್ರಂಟ್, KFD ಈ ತರ ದೇಶ ವಿರೋಧಿ ಸಂಘಟನೆಗಳೇನಿದೆ ಅದೆಲ್ಲ ಮೊಬೈಲ್ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಹಿಂದೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂತ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರು. ಶಿವಾಜಿನಗರದ ಕೇಸು, ಪೊಲೀಸ್ ಸ್ಟೇಷನ್ ಸುಟ್ಟಿದ್ದು ವಾಪಸ್ ತೆಗೆದ್ರು. ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಗಲಭೆ ಮಾಡಿ ಪೊಲೀಸರನ್ನು ಹೊಡೆದಿದ್ದ ಕೇಸು ವಾಪಸ್ ತೆಗೆದ್ರು. KJ ಹಳ್ಳಿ, DJ ಹಳ್ಳಿದು ಅಲ್ಲಿದಂತ ಯಾರ್ಯಾರು ಗಲಾಟೆ ಮಾಡಿದ್ರು ಅವರು ಒಂಥರ ಟೆರರಿಸ್ಟ್ಗಳೇ. ಆ ಟೆರರಿಸ್ಟ್ಗಳೆಲ್ಲ ಬಿಟ್ರು. ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು, ಮೊಬೈಲು ಎಲ್ಲ ಸಿಗುವಂತ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನ್ ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾಮಣಿಯಿಂದ ಅವ್ರಿಗೂ ಒಂದ್ ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಇದೇ ಮೊದಲ ಪ್ರಕರಣ ಅಲ್ಲ, ಈ ರೀತಿ ಸಾಕಷ್ಟು ಪ್ರಕರಣಗಳು ಹೊರಗೆ ಬಂದಿದೆ. ಯಾಕಂದ್ರೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು ಅಲ್ಲಿ ಕೂಡ ಅವರು ರೌಡಿಗಳ ಜೊತೆ ಸೇರ್ಕೊಂಡು ವೈರಲ್ ಆದಂತಹ ಫೋಟೋ ವೈರಲ್ ಆಯಿತು. ಅದಾದ ಬಳಿಕ ಈಗ ಈ ಒಂದು ಉಗ್ರನಿಗೆ, ಉಮೇಶ್ ರೆಡ್ಡಿಗೆ, ತರುಣ್ ರಾಜ್ಗೆ ಎಲ್ರಿಗೂ ಕೂಡ ಈ ರೀತಿಯಾಗಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇದು ಜೈಲ ಸ್ವರ್ಗಾನ ಅನ್ನುವಂತಹ ಡೌಟ್ ನಮಗೆ ಬರುತ್ತೆ. ಜೊತೆಗೆ ಎಷ್ಟೇ ನಿಷ್ಠಾವಂತ ಅಧಿಕಾರಿ ಆಗಿದ್ರು ಕೂಡ ಇದು ಅವ್ರ ಗಮನಕ್ಕೆ ಬರ್ತಾ ಇಲ್ವಾ, ಅಥವಾ ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ವಾ? ನಿಜ ಚೈತ್ರ,
ಎಡಿಜಿಪಿ ದಯಾನಂದ್ರ ಅವರು ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆ ಎಡಿಜಿಪಿ ಆಗಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಈ ಎಲ್ಲ ಪ್ರಕರಣಗಳು ಹೊರಗಡೆ ಬರ್ತಾ ಇದಾವೆ. ಪ್ರಮುಖವಾಗಿ ದರ್ಶನ್ ರವರು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತ್ಕೊಂಡು ಸಿಗರೇಟ್ ಸೇದುವಂತದ್ದ ಫೋಟೋ ವೈರಲ್ ಆಯ್ತು. ಅದಾದ ಬಳಿಕ ಗುಬ್ಬಚ್ಚಿ ಚೀನಾ ಅಂತೇಳಿ ಆತ ಕೂಡ ರೌಡಿ ಶೀಟರ್ ಮತ್ತೆ ಕೊಲೆ ಆರೋಪಿ. ಆತ ಏನು ಜೈಲಿನ ಕೊಠಡಿಯಲ್ಲಿಯೇ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿಯನ್ನ ಮಾಡ್ಕೋತಾನೆ. ಅದಾದ್ಮೇಲೆ ಅಹಮದ್ ಅಲಿ ಅಂತೇಳಿ ಆತ ಕೂಡ ಸಜಾ ಕೈದಿ. ಆತ ಜೈಲಿನ ಒಳಗಡೆ ಪತ್ನಿಯನ್ನ ಭೇಟಿ ಆಗ್ತಾನೆ, ಪತ್ನಿ ಜೊತೆ ಸೆಲ್ಫಿ ಫೋಟೋಸ್ ಅಂತ ತಗೋತಾನೆ, ಮತ್ತೆ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿ ವಾಟ್ಸ್ಆಪ್ ಕಾಲ್ ಮಾಡಿ ಪತ್ನಿ ಜೊತೆ ಮಾತಾಡುವಂತ. ಅದಾದ ಬಳಿಕ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ನೇರ್ ಅವರ ಪ್ರಿಯಕರ ತರುಣ್ ರಾಜ್ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡ್ತಾನೆ. ಆತ ಇರ್ತಕ್ಕಂಥ ಕೊಠಡಿಯಲ್ಲಿ ಊಟ ಅಂದ್ರೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಬೇಕಾದಂತೆ ಎಲ್ಲ ಪರಿಕರಗಳು, ಸ್ಟವ್ ಸೇರಿದಂತೆ ಎಲ್ಲವೂ ಕೂಡ ಇರುವಂತ ವಿಡಿಯೋ ಕೂಡ ವೈರಲ್ ಆಗಿದೆ. ಜೊತೆಗೆ ವಿಕೃತಕಾಮಿ ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ ಕೂಡ ಒಂದಲ್ಲ 2 ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಕೆ ಮಾಡುವಂತ ವಿಡಿಯೋ ಕೂಡ ವೈರಲ್ ಆಗಿದೆ. ಆತನ ಕೊಠಡಿಯಲ್ಲೂ ಕೂಡ ಅಡಿಗೆ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲ ತರಕಾರಿ ಇರ್ಬೋದು, ಸ್ಟವ್ ಇರ್ಬೋದು, ಎಲ್ಲ ಕೂಡ ಇರುವಂತದ್ದು ಕಾಣ್ಬೋದು. ಜೊತೆಗೆ ಇನ್ನೊಂದು ಸ್ಫೋಟಕ ವಿಚಾರ ಏನಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ವಿರೋಧಿ ಅಥವಾ ನಮ್ಮ ದೇಶದ ಭದ್ರತೆಗೆ ಮಾರಕ ಆದಂತಹ ಒಬ್ಬ ಟೆರರಿಸ್ಟ್ ಆತ ಕೂಡ ಪ್ರಪಂಚದ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಹಿನ್ನೆಲೆ ನೋಡೋದಾದ್ರೆ ಆತ 2020ರಲ್ಲಿ ದುಬೈನಲ್ಲಿ ಬಂಧನ ಆಗ್ತಾನೆ, ಶಕೀಲ್ ಮನ್ನಾ ಅಂತೇಳಿ. ಸೊ ಆತ ಐಸಿಸ್ ಉಗ್ರರಿಗೆ ಜೊತೆ ಸಂಪರ್ಕ ಇರುವಂತದ್ದು. ಭಾರತದಿಂದ ಸಾಕಷ್ಟು ಜನ ಮುಸ್ಲಿಂ ಯುವಕರನ್ನ ಸಿರಿಯಾಗೆ ಕಳಿಸ್ತಾ ಇದ್ದ ಐಸಿಸ್ ಉಗ್ರವಾದಕ್ಕೆ ಈತ ಹೆಚ್ಚು ಪ್ರಚೋದನೆ ಕೊಡ್ತಿದ್ದೆ, ಮತ್ತೆ ಒಂದಷ್ಟು ಜನ ಮೈಂಡ್ ವಾಶ್ ಮಾಡಿ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದ. ಆ ಒಂದು ಹಿನ್ನೆಲೆ ಅದನ್ನ NIA ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿದ್ದು. ಶಕೀಲ್ ಮನ್ನಾ ಏನಿದ್ದಾನೆ ಈತ ಕೂಡ ಮೋಸ್ಟ್ ವಾಂಟೆಡ್ ಉಗ್ರ ಇದ್ದಾನೆ. ಆತ ಕೂಡ ಜೈಲಿನ ಕೊಠಡಿಯಲ್ಲಿ ಇದ್ಕೊಂಡು ಮೊಬೈಲ್ ಅನ್ನ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಬಳಕೆ ಮಾಡ್ತಾನೆ ಅನ್ನೋದಾದ್ರೆ ಆತ ದೇಶದ ವಿರುದ್ಧವಾಗಿ ವಿಧ್ವಂಸಕೃತ್ಯಗಳು ನಡೆಸಲಿಕ್ಕೆ ಏನೇನ್ ಪ್ಲಾನ್ ಮಾಡಿದಾನೋ ಗೊತ್ತಿಲ್ಲ. ಆದ್ರೆ ಇಷ್ಟೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಪರಪ್ಪನಗರ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಇರ್ಬೋದು ಅಥವಾ ಸೂಪರಿಂಟೆಂಡೆಂಟ್ ಇರ್ಬೋದು, ಇತರೆ ಅಧಿಕಾರಿಗಳು ಅಥವಾ ಕಾರಾಗೃಹ ಇಲಾಖೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಪ್ರತಿ ಬಾರಿ ಕೂಡ ಇಂತಹ ಒಂದು ಘಟನೆ ಅಥವಾ ಇಂತಹ ಒಂದು ವಿಡಿಯೋ ವೈರಲ್ ಆದಾಗ ಹಿರಿಯ ಅಧಿಕಾರಿಗಳು ಹೇಳುವಂತದ್ದು ನಾವು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ, ಕ್ರಮ ವಹಿಸ್ತೇವೆ ಅಂತೇಳಿ. ಇಲ್ಲಿವರೆಗೂ ಕೇವಲ 2 ಸಸ್ಪೆಂಡ್ ಮಾಡಿದ್ ಬಿಟ್ರೆ ಇಲ್ಲಿವರೆಗೆ ಪರಪ್ಪನಗರ ಜೈಲಿನಲ್ಲಿ ಯಾವೊಬ್ಬ ಅಧಿಕಾರಿ ವಿರುದ್ಧ ಕೂಡ ಯಾವುದೇ ಕ್ರಮ ಆಗಿಲ್ಲ. ತನಿಖೆಯಾಗಿ ಯಾರು ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಜೈಲಿನ ಒಳಗಡೆ ಈಗ ಅಭೇದ್ಯ ಕೋಟೆ ಅಂತ ಹೇಳ್ತಾರೆ ಪರಪ್ಪನಗರ ಜೈಲಿನಲ್ಲಿ 2 ರೀತಿಯ ಅಲ್ಲಿ ಸೆಕ್ಯೂರಿಟಿ ಇದೆ. ಒಂದು ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಹೊರಗಡೆ ಅವರು ಸೆಕ್ಯೂರಿಟಿನ ಚೆಕ್ ಮಾಡ್ಕೋತಾರೆ. ಒಳಗಡೆ ಇರುವಂತದ್ದು ಕಾರಾಗೃಹ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಪರಿಶೀಲನೆ ನಡೆಸ್ತಾರೆ, ಪ್ರತಿಯೊಬ್ಬರು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂತದ್ದು. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಜೈಲಿನ ಒಳಗಡೆ ಸಜಾಬಂದಿಗಳಿರ್ಬೋದು ಅಥವಾ ವಿಚಾರಣಾ ಕೈದಿಗಳಿರ್ಬೋದು, ಅವ್ರ ಕೈಗೆ ಮೊಬೈಲ್ ಹೋಗ್ತದೆ, ಸಿಮ್ ಹೋಗ್ತದೆ, ಮತ್ತೆ ಅವರಿಗೆ ಅಡಿಗೆ ಮಾಡ್ಲಿಕ್ಕೆ ಸ್ಟವ್ ಹೋಗ್ತದೆ, ತರಕಾರಿ ಸಿಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಪರಪ್ಪನಗರ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶಾಮೀಲಿದ. ಜೊತೆಗೆ ಕಳೆದ 1 ವಾರದಿಂದ ಪ್ರಶಾಂತ್ ಅನ್ನುವಂತ ಒಬ್ಬ ಜೈಲಿನ ಸಿಬ್ಬಂದಿ ಕೂಡ ಸಿಗಾಕೊಂಡು ಪರಪ್ಪನಗರ ಜೈಲಿನಲ್ಲೇ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಾನೆ. ಒಟ್ಟಾರೆಯಾಗಿ ಅಲ್ಲಿರ್ತಕ್ಕಂಥ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಈ ಎಲ್ಲ ಒಂದು ಅಕ್ರಮ ಚಟುವಟಿಕೆ ಕಾರಣ ಅನ್ನೋ ಒಂದು ಮಾತನ್ನ ಹೇಳ್ಬೋದು. ಚೈತ್ರ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.